ಉಂಟಾ ಅಪ್ಪ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ದಾರೆ, ನಿನ್ನೆ ಹೋಗಿದ್ದಾರೆ. ಇವತ್ತು ಬಂದರು ಟ್ರಿಪ್ ಮುಗಿಸಿ. ಅಮ್ಮತ್ತೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಕೂರ ಖುಷಿಯಾ? ನೋಡು ಹಲಸಿನ ಹಣ್ಣು ನೋಡು ಎಷ್ಟು ಉಂಟು ಅಂತ. ನೋಡು ನೋಡು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಂದಿ, ಹಾಂ, ಇವ ಇಲ್ಲಿದ್ದಾನೆ ನಂದಿ. ಶಂಭು ನೋಡಿ, ಗೊಬ್ಬರದ ಸಗಣಿ ನೀರಿನ ಗುಂಡಿಯ ಮೇಲೆ ಕೂತಿದ್ದಾನೆ. ಆಟ ಆಡಿಸ್ಲಿಕ್ಕೆ ಸೀನಿಯರ್ ಇದ್ದಾನೆ ನೋಡಿ ಅಂತ. ಇಲ್ಲಿ ರಿಂಕಿಯ ಅಂತ, ಡಿಂಕಿಯ ಗೊತ್ತಿಲ್ಲ. ರಿಂಕಿ ಕಾಲಿಗೆ ಪೆಟ್ಟು ಮಾಡ್ಕೊಂಡು ಡೊಂಕು ಹಾಕ್ತಾ ಇದ್ದಾನೆ ನಿನ್ನೆಯಿಂದ. ಶಂಭು, ಹುಲ್ಲು ತಿನ್ನೋದು ಹೋಗಿ ಮಂಗು ಹತ್ರ ಕೂತ್ಕೋ ಹುಲ್ಲು ತಿನ್ನಲಿಕ್ಕೆ. ಒಂದು ವಿಷಯ ಗೊತ್ತುಂಟಾ, ಅಪ್ಪ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ದಾರೆ, ನಿನ್ನೆ ಹೋಗಿದ್ದಾರೆ. ಇವತ್ತು ಬರ್ಬೋದು. ನಿನ್ನೆ ಹೋಗೋಕೆ ಹೇಳಿದ್ರು, 4 ದಿವಸ ಬರೋದಿಲ್ಲ ನಾನು ಅಂತ. ಪುಚ್ಚಕ್ಕನ ಮನೆಗೆ ಹೋದ್ದು ಮಂಗಳೂರಿಗೆ. ಹಾಗೆ ಇವತ್ತು ಬರ್ಬೋದು. ಇವತ್ತು ಬೆಳಿಗ್ಗೆ 7:45 ಬಸ್ಸಿಗೆ ಹತ್ತಿದ್ದೇನೆ ಅಂತ ಮೆಸೇಜ್ ಬಂದಿದೆ ನನಗೆ. ನಾನು ಹೇಳಿದ್ದೆ 2 ದಿವಸ ನಿಂತು ಬನ್ನಿ ಅಪ್ಪ ಅಂತ ಹೇಳಿದ್ದೆ. ಹೋಗುವಾಗ ನನ್ನ ಹತ್ರ ಫಸ್ಟಿಗೆ ಹೇಳಿದರು ನಾನು ಇನ್ನು 4 ದಿವಸ ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಅಲ್ಲಿ ಹೋದ್ಮೇಲೆ ಹೇಳ್ತಾರಂತೆ ನನಗೆ 11 ಬೊಬ್ಬೆ ಇಲ್ಲದ್ರೆ ನಿದ್ದೆ ಬರೋದಿಲ್ಲ, ನಾನು ಹೋಗಬೇಕು, ಇವತ್ತೇ ಹೋಗಬೇಕು ಅಂತ. ಮತ್ತೆ ಒತ್ತಾಯ ಮಾಡಿ ನಿಲ್ಲಿಸಿದವರನ್ನು ನಿನ್ನೆ. ಅಲ್ಲಿಂದ ಬರುವಾಗ ಸಂಜೆ ಹೊತ್ತಾದ್ರೆ ಅಂತೇಳಿ, ಇಲ್ಲಿ ಕಾಡಲ್ಲಿ ರಾತ್ರಿ ಬರಬೇಕಲ್ಲ ಅಂತ ಹೇಳಿ ಅಲ್ಲಿ ನಿಂತದ್ದು. ಇವತ್ತು ಹೊರಟಿದ್ದಾರೆ. ನಮ್ಮ ಕೂರ ಎಲ್ಲ ಕಾಯುವುದಾಯ್ತಾ. ಅಪ್ಪ ಏನು ಬರಲಿಲ್ಲ ಅಂತ. ನಿನ್ನೆ ಮೆಡಿಸಿನಿಗೆ ಒಬ್ಬರು ಬಂದಿದ್ದರು. ಅವರು ರಿಕ್ಷಾ ಮನೆ ತನಕ ಬರುವಾಗ ಕೂರ ಖುಷಿಯಲ್ಲಿ ಕುಣಿತಾ ಇದ್ದಾನೆ ಆಯಿತಾ. ಇಳ್ದಾಗುವಾಗ ಬೇರೆಯಿಂದ ಗೊತ್ತಾದಾಗೆ ಬೊಗಳಿಕೆ ಶುರು ಮಾಡಿದ. ಅಂದರೆ ಮುಖ ಪ್ರಾಣಿಗಳು ಕೂಡ ಎಷ್ಟು ಕಾಯ್ತಿದ್ದಾರೆ ಅಂದರೆ ಅವರಿಗೆ ಸಹ ಗೊತ್ತಾಗ್ತದೆ, ಇಲ್ಲ ಅಪ್ಪ ಇವತ್ತು ಮನೇಲಿ ಕಾಣ್ತಿಲ್ಲ ಅಂತೇಳಿ ಅವರಿಗೆ ಸಹ ಒಂದು ಗೊತ್ತಾಗ್ತದಲ್ಲ ಅಂತ. ನಾವಾದರೆ ಇವರು ನಾಳೆ ಬರ್ತಾರೆ ಅಂತ ನಮಗೆ ಗೊತ್ತಿರ್ತದೆ. ಅವರಿಗಾದರೆ ಎಲ್ಲಿ ಹೋದರು, ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಆಗ್ತಾ ಇರ್ತದಲ್ಲ ಮೈಂಡಲ್ಲಿ. ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ನಾನು ಇನ್ನು ಅವರನ್ನು ಸ್ವಲ್ಪ ಸ್ನಾನ ಮಾಡಿಸಿ ಹೊರಗೆ ಬಿಡುವ ಅಂತ ಇದ್ದೆ. ಮೋಡ ಹೇಗೆ ಆಗಿದೆ ಅಂದರೆ ಈಗ ಜೋರು ಮಳೆ ಬರ್ತದೆ ಥರ ಉಂಟು. ಅಂದರೆ ಈಗ ವೆದರು ಮೊನ್ನೆ ಆದರೆ ಬೆಳಗಿಂದಲೇ ಮಳೆ ಥರ ಇತ್ತು. ಈಗ ಒಳ್ಳೆ ಬಿಸಿಲು ಬರ್ತದೆ, ಒಮ್ಮೆಲೆ ಮೋಡ ಆಗ್ತದೆ, ಜೋರು ಮಳೆ ಬರ್ತದೆ, ನಿಲ್ಲುವುದೇ ಇಲ್ಲ. ಮತ್ತು ನಿಂತರೆ ಇನ್ನೇನು ಸ್ವಲ್ಪ ಹೊತ್ತು ಹುಲ್ಲಿಗೆ ಹೋಗಿ ಸ್ವಲ್ಪ ಹಿಡಿಯುವಷ್ಟರಲ್ಲಿ ಮತ್ತೆ ಜೋರು ಮಳೆ ಬರ್ತದೆ, ಆ ಥರ ಆಯಿತು. ಹಾಗೆ ನಿನ್ನೆ ಸಹ ಭಾರಿ ಕಷ್ಟ ಆಯಿತು ನನಗೆ, ದನಗಳನ್ನು ಹೊರಗೆ ಬಿಡಲಿಕ್ಕಾಗಲಿಲ್ಲ. ಅದಲ್ಲದೆ ಜೋರು ಮಳೆ ಸಹ 1-2 ಕಟ್ಟ ಹುಲ್ಲು ಮಾಡುವಷ್ಟರಲ್ಲಿ ಸುಮಾರು ಹೊತ್ತಾಗಿದೆ. ಮಳೆ ಬರುವಾಗ ಮನೆಗೆ ಓಡಿ ಬರೋದು ಆ ಥರ. ಮತ್ತು ಹೇಗೆ ಅಂದರೆ ಇಲ್ಲಿ ಮಳೆ ಬರ್ತಿಲ್ಲ, ಬೇರೆ ಕಡೆ ಬರೋದು ಕೇಳ್ತಾ ಉಂಟು ಮಳೆ ಬರೋದು ಆ ಥರ. ಮಳೆ ಬರ್ತುಂಟಲ್ಲ, ನನ್ನ ಶಂಭುವನ್ನು ನೋಡಿ ಅರ್ಧಂಬರ್ಧ ಒದ್ದೆಯಾಗಿ ಬಂದು ಹೇಗೆ ಕೂತಿದ್ದಾನೆ ಅಂತ. ಶಂಭು
ಏ ಗುಂದಣ್ಣ ಚಂಬುಲಿ ಬಾಲೆಲ್ಲ ಒದ್ದೆ ಒಂದು. ದನಗಳನ್ನು ಬಿಡಲಿಕ್ಕೆ ಬಂದಲ್ಲಿ ಸಿಕ್ಕಿದ್ದು ಇದೊಂದು ಚಿತ್ರ ಅಣಬೆ ನೋಡಿ ಅಂತೆ, ಉದ್ದ ಉದ್ದ ಬೆರಳಾಗಿ ಉಂಟು, ಕಟ್ಟಾಗ್ತದ ಅಂತ ನೋಡಿ ಅಂತೆ ಅಣಬೆ. ಇದು ಈ ಥರದ ಅಣಬೆ ನಾನು ಈ ವರ್ಷ ನೋಡಿದ್ದು. ಇಷ್ಟು ವರ್ಷ ಸಮಯ ಈ ಕಾಡಲ್ಲಿ ಇದ್ದರೂ ಸಹ ನನಗೆ ಈ ಥರದ ಅಣಬೆ ಸಿಕ್ಕಿರಲಿಲ್ಲ. ಇದು ಫಸ್ಟ್ ಟೈಮ್. ನಿನ್ನೆ ತುಂಬ ಕೆಂಪಿತ್ತು, ಇವತ್ತು ಲೈಟ್ ಆಗ್ತಾ ಬಂದಿದೆ ಕಲರ್. ಇದು ನೋಡಿ ಅಂತೆ ಹೀಗೆ ಉಂಟು. ಬಂದರು ಟ್ರಿಪ್ ಮುಗಿಸಿ, ಅಮ್ಮತ್ತೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಕೂರ ಖುಷಿಯಾ? ಟಿಂಕಿ ಅಂತ ಖುಷಿ ನೋಡಿ, ಅಪ್ಪ ಏನಾದರೂ ತಂದಿದ್ದಾರೆ ಅವನಿಗೆ ಅಂತ. ಹುಚ್ಚಕ್ಕಂದು ಹಪ್ಪಳ ಬಂದಿದೆ. ಕೂರಳೆ ಕೂರಳೆ ರಾಕತಾ ಕಳ್ತಾ ಫ್ರಂಟ್ ಎಲ್ಲರೂ ಬಂದರು. ಶಂಭು ನಂದಿ ಅಪ್ಪನ ವೆಲ್ಕಮ್ ಮಾಡಲಿಕ್ಕೆ. ನಾವಿಲ್ಲಾದರೂ ಆದೀತು, ಅಪ್ಪ ಇಲ್ಲಾದರೂ ಆಗೋದಿಲ್ಲ ಅವರಿಗೆ. ಹುಚ್ಚಕ್ಕನ ಮನೆಯಲ್ಲಿ ನಿನ್ನೆ ಶ್ರಾದ್ದ ಇತ್ತು, ಹಾಗೆ ಅದರದ್ದು ಹಾಕ್ತಾ ಇದ್ದಾರೆ ತಿಂಡಿ. ಅಪ್ಪ ಅವ್ರ ಹತ್ರ ಮಾತಾಡೋದು ನಿನ್ನೆ ಒಂದು ದಿವಸ ಇರಲಿಲ್ಲಲ್ಲ, ಅವ್ರಿಗೆ ಭಾರಿ ನೆನಪಾಗಿರ್ಬೋದು. ಅವ್ರು ಕೇಳೋದು ಅವ್ರ ಹತ್ರ ಹಲಸಿನ ಹಣ್ಣು ಕೊಚ್ಚಿ ಹಾಕಿದಾಳ ಅಂತ. ಅವರಂತೂ ನಾನು ಕೊಚ್ಚಿ ಹಾಕಲಿಲ್ಲ ಥರ ಬಿಹೇವ್ ಮಾಡಿದರು. ಅಪ್ಪ ಅಂದ್ಕೊಂಡಿದ್ದಾರೆ ನಾನು ಹಲಸಿನ ಹಣ್ಣೆ ಕೊಚ್ಚಿ ಕೊಡಲಿಲ್ಲ ಅವರಿಗೆ ಅಂತ. ಟೀ ಟೈಮ್. ಮಳೆ ಸಹ ಬರ್ತಾ ಉಂಟು. ಇವತ್ತು ಮಧ್ಯಾಹ್ನ ಮೇಲಿನ ಮಳೆ, ಬೆಳಗ್ಗೆನೇ ಹುಲ್ಲು ಸೊಪ್ಪು ಮಾಡ್ಕೊಂಡ್ರಿಂದ ಬಜಾವ್ ಮಾಡಿದ್ರಿಂದ ಆಯಿತು. ಬಜಾವ್ ಕುರೀಶಾ ಮಳೆ ಸ್ವಲ್ಪ ಬಿಟ್ಟಿತ್ತು, ಚಹಾ ಕುಡ್ದಾಯಿತು. ಹಾಗೆ ಈಗ ತೋಟಕ್ಕೆ ಬಂದದ್ದು. ನಿನ್ನೆ ಅಪ್ಪ ಇರಲಿಲ್ಲಲ್ಲ, ಹಾಗೆ ಹಲಸಿನ ಹಣ್ಣು ಸುಮಾರು ಬಿದ್ದಿದೆ. ಅದನ್ನು ತರಲಿಕ್ಕಾಗಲಿಲ್ಲ, ಅಂದರೆ ಒಂದೊಂದೇ ತೊಗೊಂಡು ಬರುವಾಗ ಮಳೆ ಉಂಟಲ್ಲ ಅಂಥೇಳಿ ಹೋಗಲಿಲ್ಲ ನಾನು. ಇವತ್ತೊಂದು 5-6 ಆಗಿದೆ ಅಂತೆ. ಹಾಗೆ ಒಮ್ಮೆಲೆ ಬಟ್ಟೆ ತಗೊಂಡೋಗಿ ಅಪ್ಪ ಹೊರಿಸ್ತಾರೆ. ಹಾಗೆ ನಾನೀಗ ತಗೊಂಡು ಬರಬೇಕು. ಮತ್ತು ಅವರದ್ದು ಮಂತು ಪುಳಿ ಬಾಕಿಯಾಗಿದೆ. ನಿನ್ನೆ ನನ್ನ ಹತ್ರ ಹೆಕ್ಕಲಿಕ್ಕೆ ಹೇಳಿದರು, ಅಲ್ಲಿ ಹಣ್ಣು ಬಿದ್ದಿರ್ತದೆ ಎತ್ಕೊಂಡು ಬಂದು ಅಲ್ಲಿ ಒಣಗಿಸುವಲ್ಲಿ ಹಾಕು ಅಂತ. ನಾನು ಹೋಗಲೇ ಇಲ್ಲ, ಇನ್ನು ಅಪ್ಪ ಹೋಗ್ತಿದ್ದಾರೆ. ಅಂದರೆ ನಿನ್ನೆ ಅಷ್ಟು ಸಹ ಮಳೆ ಆಯಿತಾ, ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಹೊರಗೆ. ನಾನು 2 ಕೊಟ್ಟ ಹುಲ್ಲು ಮಾಡಿದ್ದೆ ಬರೀ ಕಷ್ಟದಲ್ಲಿ. ಅದು ಅವರಿಗೆ ಹೇಳಿದರೆ ಗೊತ್ತಾಗ್ತದೆ, ಮಳೆ ಇತ್ತು ಹಾಗೆ ಹೋಗಲಿಲ್ಲ ಅಂಥೇಳಿ.
ಈಗ ಚಿರಿಪಿರಿ ಮಾಡ್ಕೊಂಡು ಹೊರಟಿದ್ದಾರೆ. ಹಾಗೆ ಹಲಸಿನ ಹಣ್ಣು ನೋಡಿ, ಅಲ್ಲಿ ಒಂದು ಕೊಳ್ತೆ ಹೋಗಿದೆ, ಮರದಿಂದ ಕೊಳ್ತೆ ಬಿದ್ದದ್ದು ಕಾಣಿಸ್ತದೆ. ಟಿಂಕಿ ನೋಡು, ಹಲಸಿನ ಹಣ್ಣು ನೋಡು ಎಷ್ಟು ಉಂಟು ಅಂತ. ನೋಡು ಇದು ಅಷ್ಟು ಒಳ್ಳೆಯದಿಲ್ಲ ಹಲಸಿನ ಹಣ್ಣು. ಅದಕ್ಕೆ ಹಣ್ಣು ತುಂಬ ಆದಾಗೆ ದನಗಳಿಗೆ ಕೊಚ್ಚಿ ಕೊಡೋದು ಒಂದು, ಆ ಥರ ಡೈಲಿ ಸಂಜೆ ಒಂದು. ಭಯ ಆಗ್ತದೆ ಕಾಣಿಸ್ತದೆ, ನೀರು ಸ್ವಲ್ಪ ಫೋರ್ಸ್ ಉಂಟು. ಚಿಕ್ಕಿ ಅವ ತಿರ್ಗಿಯೇ ಓಡಿದ, ಅಷ್ಟು ಹೆದರಿಕೆ ಆಗ್ತೊಟ್ಟೆ ನೀರಲ್ಲಿ ಉರಿದಾಡ್ಲಿಕ್ಕೆ. ಅಯ್ಯೋ ಅವ ಕೂತದ್ ನೋಡಿ ಎಲ್ಲಿ ಅಂತ. ಚುಬ್ಬಣ, ಶಂಭುಜ, ನಂದಿ ಎಲ್ಲಿ ನಂದಿ? ನನ್ನಿ, ಶಂಭುಜ.